ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ದಾಲ್ ಕಿಚಡಿ ರೆಸಿಪಿನ ತುಂಬಾ ಟೇಸ್ಟಿಯಾಗಿ ಮತ್ತು ತುಂಬಾ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ ನಿಮಗೆ. ಅದಕ್ಕೂ ಮುಂಚೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾವು ಅನ್ನ ಮಾಡಿ ತಗೋಬೇಕಾಗತ್ತೆ. ಒಂದು ಚಿಕ್ಕ ಲೋಟದಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀವಿ. ನೀವು ರೇಷನ್ ಅಕ್ಕಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಒಂದು ಹಾಫ್ ಬೌಲ್ ಆಗುವಷ್ಟು ತೊಗರಿಬೇಳೆಯನ್ನು ಹಾಕ್ತಾಯಿದ್ವಿ. ತೊಗರಿಬೇಳೆ ಬೇಡ ಅಂದರೆ ಹೆಸರುಬೇಳೆ ಯೂಸ್ ಮಾಡ್ಕೋಬೋದು. ಇಲ್ಲಿ ಮೊದಲಿಗೆ ಒಂದು 2-3 ಸಲ ಚೆನ್ನಾಗಿ ಅಕ್ಕಿ ಮತ್ತು ತೊಗರಿಬೇಳೆನ ವಾಶ್ ಮಾಡ್ಕೋಬೇಕಾಗತ್ತೆ ಕ್ಲೀನಾಗಿ. ಸೊ ನೋಡಿ, ಇವಾಗ ವಾಶ್ ಮಾಡಿ ಆಗಿದೆ. 1 ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ. ಇಲ್ಲಿ 1 ಗ್ಲಾಸ್ ಅಕ್ಕಿಗೆ ಅದೇ ಲೋಟದಲ್ಲಿನೇ 2.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ಸ್ವಲ್ಪ ರೈಸ್ ಮೆತ್ತಗೆ ಆಗಬೇಕು ದಾಲ್ ಕಿಚಡಿಗೆ. 2.5 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀವಿ. ಮತ್ತು ಒಂದು 5ರಿಂದ 6 ಬೆಳ್ಳುಳ್ಳಿನ ಹಾಕ್ತಾಯಿದ್ದೀವಿ. ಈ ರೀತಿ ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಕಿಚಡಿ ತಿನ್ನುವಾಗ ಬಾಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಬರ್ತಾಯಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ದಾಲ್ ಕಿಚಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಮೇಲುಗಡೆ ಸ್ವಲ್ಪ ಕುಕ್ಕರನ್ನು ಪ್ಯಾಕ್ ಮಾಡಬೇಕಾಗತ್ತೆ. ಒಂದು 2ರಿಂದ 3 ವಿಸಿಲ್ ಹೊಡೆಸ್ಕೋಬೇಕು. ಈ ಕಡೆಗೆ ಒಂದು 2 ಈರುಳ್ಳಿನ ತೊಗೊಂಡಿದ್ದೀವಿ, ಉದ್ದಕ್ಕೆ ಕಟ್ ಮಾಡಿ. ಸ್ವಲ್ಪ ಕರಿಬೇವು ಸೊಪ್ಪು, 1 ಕೆಂಪು ಮೆಣಸು, 1-2 ಟೊಮೆಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು 1 ಪಲಾವ್ ಎಲೆ, 2 ಲವಂಗ, 1-2 ದಾಲ್ಚಿನ್ನಿ. ಇಲ್ಲಿ ನಾವು ಪಲಾವ್ ಮಸಾಲನ ಹಾಕ್ತಾಯಿದ್ದೀವಿ ಮತ್ತು ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀವಿ. ಶುಂಠಿ ತೊಗೊಂಡಿದ್ದೀವಿ ಸ್ವಲ್ಪನೇ. ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ನೋಡಿ, ಒಂದು 10ರಿಂದ 15 ಆಗುವಷ್ಟು. ಈ ಕಡೆಗೆ ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಬಿಟ್ಟು ಒಂದು 5ರಿಂದ 6 ಚಮಚ ಆಗುವಷ್ಟು ದೊಡ್ಡ ಚಮಚಲೆ ಎಣ್ಣೆನ ಹಾಕ್ತಾಯಿದ್ದೀವಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪನೇ ಸಾಸಿವೆ ಹಾಕ್ತಾಯಿದ್ದೀವಿ. ನಂತರ 1 ಪಲಾವ್ ಎಲೆ, 1-2 ಲವಂಗ ಮತ್ತು ದಾಲ್ಚಿನ್ನಿಯನ್ನು ಸೇರಿಸ್ತಾ ಇದ್ದೀವಿ. ಅದಕ್ಕೆ 1 ಕೆಂಪು ಮೆಣಸು, ಬ್ಯಾಡಗಿ ಮೆಣಸು ಕೂಡ ಇದ್ದರೆ ಯೂಸ್ ಮಾಡ್ಕೋಬೋದು. ನಾವಿಲ್ಲಿ ಕೆಂಪು ಮೆಣಸನ್ನು, ಹಣ್ಣು ಮೆಣಸನ್ನು ಯೂಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಕರಿಬೇವು ಸೊಪ್ಪು, 2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ. ಒಂದ್ಸಲ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿಲ್ಲಿ. ಸೊ ಇದು ಒಂಥರ ತುಂಬಾ ಟೇಸ್ಟಿಯಾಗಿರೋ ದಾಲ್ ಕಿಚಡಿ ರೆಸಿಪಿ ಮತ್ತು ಬೇಗನೆ ಕೂಡ ಆಗಿಬಿಡತ್ತೆ. ಅಡುಗೆ ಮಾಡಲಿಕ್ಕೆಲ್ಲ ಜಾಸ್ತಿ ಟೈಮ್ ಇಲ್ಲ ಅಂದರೆ ಈ ರೀತಿಯಾಗಿ ಸಿಂಪಲ್ಲಾಗಿಯೇ ದಾಲ್ ಕಿಚಡಿ ರೆಸಿಪಿ ಮಾಡ್ಕೊಂಡು ತಿನ್ಕೋಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಇಲ್ಲಿ ನಾವು ಒಂದು ಸ್ವಲ್ಪ 2 ಟೊಮೆಟೊ ಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀವಿ. ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಹುಳಿಯಾಗಿ ಇರುತ್ತೆ, ಅಂದರೆ ತುಂಬ ಟೇಸ್ಟಿ ಬರುತ್ತೆ ಅದು ತಿನ್ನಲಿಕ್ಕೆಲ್ಲ. 1-2 ಟೊಮೆಟೊ ಹಣ್ಣನ್ನು ಹಾಕಿದ್ದೀವಿ. ಟೊಮೆಟೊ ಹಣ್ಣು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಮೊದಲಿಗೆ. ನಂತರ ಜಜ್ಜಿಟ್ಟರು ಅಂತ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀವಿ. ನೋಡಿ, ನಾವಿಲ್ಲಿ ಸ್ವಲ್ಪ ಒಗ್ಗರಣೆಗೆ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ, ಟೇಸ್ಟಿಯಾಗಿ ಬರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡೋದ್ರಿಂದ. ನಂತರ ಇಲ್ಲಿ ಸ್ಪೈಸಸನ್ನು ಹಾಕ್ತಾಯಿದ್ದೀವಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಸೊ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ನೀರನ್ನು ಸೇರಿಸ್ತಾ ಇದ್ದೀವಿ. ನೋಡಿ, ಅದಕ್ಕೆ ನೋಡಿ ನಾವಿಲ್ಲಿ ಸುಮಾರು 1 ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀವಿ. ಸ್ವಲ್ಪ ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡಿ ಈ ಕಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀವಿ. ನಂತರ ಇವಾಗ ರೈಸ್ ಏನು ಮಾಡಿದ್ದೀವಲ್ಲ ನೋಡಿ, ರೈಸ್ ಕುಕ್ಕರ್ ಸಿಟಿ ಆಗಿದೆ. ಅದು ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಬೇಕಾಗತ್ತೆ. ಕಿಚಡಿ ಸ್ವಲ್ಪ ಮೆತ್ತಗಬೇಕು. ನೋಡಿ, ಇವಾಗ ರೈಸನ್ನು ಹಾಕ್ತಾಯಿದ್ದೀವಿ. ನೀರು ಕುದೀತಾ ಇದೆ. ಅದು ಈ ರೀತಿ ರೈಸನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ನೀರೆಲ್ಲ ಕುದಿಯೋವರೆಗೂ, ನೀರಲ್ಲಿ ರೈಸ್ ಸ್ವಲ್ಪ ಕುದಿಬೇಕು, ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಮಾಮೂಲಿ ಎಲ್ಲ ಕಿಚಡಿ ಎಲ್ಲ ಬೇರೆ ಬೇರೆ ಟೈಪೆಲ್ಲ ಮಾಡ್ತಾ ಇರ್ತಾರಲ್ಲ, ಸೊ ಈ ರೀತಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಎಲ್ಲದಕ್ಕಿಂತ ರುಚಿ ಜಾಸ್ತಿ ಕೊಡಬಹುದು ಅಂತ ಹೇಳುತ್ತೇನೆ ನಾನು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಸೊ ಕೇವಲ ಸಿಂಪಲಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು.
ಜಾಸ್ತಿ ಸಾಮಗ್ರಿಗಳು ಏನಿಲ್ಲ, ಕೇವಲ ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಉಪಯೋಗಿಸಿಕೊಂಡು ಈ ರೀತಿ ತುಂಬಾ ಟೇಸ್ಟಿಯಾಗಿ ದಾಲ್ ಕಿಚಡಿನ ಮಾಡ್ಕೋಬೋದು. ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ದಾಲ್ ಕಿಚಡಿ ರೆಸಿಪಿ. ಅವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದೀವಿ ನೋಡಿ ಇಲ್ಲಿ. ಸೊ ನೋಡಿದರೆ ಗೊತ್ತಾಗ್ತಿದೆ ತುಂಬಾ ಚೆನ್ನಾಗಿ ಬಂದಿರುವಂಥ ರೆಸಿಪಿ, ತುಂಬಾ ಟೇಸ್ಟಿಯಾಗೈತೆ. ಈ ರೀತಿ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ, ಈ ರೀತಿ ಬಿಸಿ 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 ತಿಂದರೆ ತುಂಬಾ ರುಚಿಯಾಗಿ ಬರ್ತಕ್ಕಂಥದ್ದು. ಸೊ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರೋ ಹೊಸ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ.